ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಒಂದು ವಾರ ಕಾಲ ದೇವರು ನಮ್ಮನ್ನು ಅತಿಭದ್ರವಾಗಿ ಕಾಯ್ದುಕೊಂಡನು. ಈ ವಾರದಲ್ಲೂ ಕೂಡ ದೇವರು ನಮ್ಮನ್ನು ಕಾಯ್ದು ನಡೆಸುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಈ ವಾರದ ಧ್ಯಾನಕ್ಕಾಗಿ ವಿಮೋಚನಾ ಕಾಂಡದ ಪುಸ್ತಕ 14ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಎಕ್ಸೋಡಸ್ 14 ವರ್ಸ್ 14, ಚಾಪ್ಟರ್ 14 ವರ್ಸ್ 14. ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವೆಂದು ಸುಮ್ಮನೆ ಇರ್ರಿ ಎಂದು ಹೇಳಿದನು. ಈ ವಾಕ್ಯದಲ್ಲಿ ನಾವು ನೋಡುವಾಗ ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವೆಂದು ಸುಮ್ಮನೆ ಇರ್ರಿ ಎಂದು ಹೇಳಿದನು. ಮೋಶೆ ಇಸ್ರಾಯೇಲ್ ಜನರಾಗಿರುವಂತಹ ದೇವಜನರನ್ನು ಎಗಿಪ್ತಿನಿಂದ ಬಿಡಿಸಿ ಕರೆದುಕೊಂಡು ಬರುವಾಗ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಅವನು ಕರೆದುಕೊಂಡು ಬರ್ತಿದ್ದಾನೆ. ಬರುವ ದಾರಿಯಲ್ಲಿ ಅನೇಕ ವಿಧವಾದ ತಡೆಗಳು ಬರ್ತವೆ, ಹೋರಾಟಗಳು ಬರ್ತವೆ. ಅದರ ಮಧ್ಯದಲ್ಲಿ ಅದರಲ್ಲಿ ಒಂದಾಗಿತ್ತು ಈ ಕೆಂಪು ಸಮುದ್ರ. ಇವರ ದಾರಿಯಲ್ಲಿ ಕೆಂಪು ಸಮುದ್ರ ಅಡ್ಡವಾಗಿ ಬಂದ ಸಮಯದಲ್ಲಿ ಈ ಜನರು ನೋಡಿ, ಮೋಶೆಯನ್ನು ನೋಡಿ ಅನೇಕ ವಿಧವಾದ ರೀತಿಯಲ್ಲಿ ಅವನನ್ನು ಬೈದು ಗುಣಗುಟ್ಟಿ, ದೇವರನ್ನು ಕೂಡ ಬೈದು ಆ ರೀತಿಯ ವಿಧವಾದ ಕಾರ್ಯಗಳನ್ನು ಮಾತನಾಡಿ ಮೋಶೆಯನ್ನು ಹಿಂಸಿಸಿದರು. ಅವರನ್ನು ಬೈದು ಅವರನ್ನು ಹೊಡೆಯೋಕ್ಕೆ ಕೂಡ ಹೋಗಿದ್ದರು. ಆ ಸಮಯದಲ್ಲಿ ಮೋಶೆ ದೇವರ ಮುಂದೆ ಹೋಗಿ ನಿಂತುಕೊಂಡು ಮೊರೆ ಇಡುತ್ತಾನೆ. ದೇವರ ಈ ಜನರಿಗಾಗಿ ನಾನೇನು ಮಾಡಲಿ ಎಂಬುದಾಗಿ ಮೊರೆ ಇಡುವಾಗ ದೇವರು ಹೇಳಿದನು, ನೀನು ಹೋಗಿ ಅವರ ಜನರ ಬಳಿಯಲ್ಲಿ ಮಾತನಾಡು, ನೀವೆಂದು ಸುಮ್ಮನೆ ಇರ್ರಿ, ನಾನೇ ಅವರಿಗೋಸ್ಕರ ಬಂದು ಯುದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳಿದನು. ಆಮೇಲೆ ಹಲ್ಲೆಲೂಯಾ. ಅವರ ಹಿಂದೆ ಫರೋಹನು ಮತ್ತು ಸೈನ್ಯಗಳು ಇವರನ್ನು ಹಿಂದಟ್ಟಿ ಬರ್ತಾ ಇರುವ ಸಮಯದಲ್ಲಿ ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನು ಮತ್ತು ಸೈನ್ಯಗಳು. ಆದ್ದರಿಂದ ದೇವರು ಹೇಳಿದ, ನಾನೇ ಬಂದು ಅವ್ರಿಗಾಗಿ ಯುದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳಿ ಆ ಸಮಯದಲ್ಲಿ ಒಂದು ದೊಡ್ಡ ಬಿಡುಗಡೆ, ಕೆಂಪು ಸಮುದ್ರವನ್ನು ಇಬ್ಬಾಗವನ್ನಾಗಿ ಮಾಡಿ ದೇವರು ಇಸ್ರಾಯೇಲ್ ಜನರನ್ನು ನಡೆಸುವುದಾಗಿ ನಾವು ಈ ವಾಕ್ಯದಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಮುಂದೆ ನಿಂತಿರುವ ಯಾವುದೇ ಹೋರಾಟಗಳು, ಯಾವುದೇ ತಡೆಗಳಾಗಿರಲಿ, ದೇವರ ಮುಂದೆ ನಾವು ಮೊರೆ ಇಡೋಣ, ದೇವರಲ್ಲಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಮ ಮುಂದೆ ಇರುವ ಎಲ್ಲ ತಡೆಗಳನ್ನು, ಎಲ್ಲ ಅಡಚಣೆಗಳನ್ನು ನೀಗಿಸಿ ನಮ್ಮನ್ನು ಮುಂದೆ ನಡೆಸುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿವಸಗಳಲ್ಲಿ ಯಾವ ಕಾರ್ಯದಲ್ಲಿ, ಯಾವ ವಿಷಯದಲ್ಲಿ ನೀವು ಉಪದ್ರವದಲ್ಲಿ, ತೊಂದರೆಯಲ್ಲಿ ಆಗಿದ್ದೀರಿ, ಯಾವ ವಿಷಯದಲ್ಲಿ ಹೋರಾಟದಲ್ಲಿ ಆಗಿದ್ದೀರಿ, ಆ ವಿಷಯವನ್ನು ದೇವರ ಕರದಲ್ಲಿ ಕೊಟ್ಟು ಸಮರ್ಪಿಸಿರಿ. ದೇವರು ಖಂಡಿತವಾಗಲೂ ಆ ತಡೆಗಳನ್ನೆಲ್ಲ ನೀಗಿಸಿ ನಿಮ್ಮನ್ನು ಅನುಗ್ರಹವಾಗಿ ಮುಂದೆ ನಡೆಸುವುದಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನಲ್ಲಿ ನಾವು ಮೊರೆ ಇಡುವಾಗ ಆತನೇ ನಮಗೋಸ್ಕರ ಇಳಿದು ಬಂದು ಯುದ್ಧ ಮಾಡುವ ದೇವರಾಗಿದ್ದಾನೆ. ಇಸ್ರಾಯೇಲ್ ಜನರಿಗಾಗಿ ಆತನ ಇಳಿದು ಬಂದು ಯುದ್ಧ ಮಾಡಿದರೆ ಆತನಲ್ಲಿ ಮೊರೆ ಇಡುವ ದೇವ ಜನರಾಗಿರುವಂಥ ನಮಗಾಗಿ ಆತನು ಇಳಿದು ಬಂದು ಯುದ್ಧ ಮಾಡುವ ದೇವರಾಗಿದ್ದಾನೆ. ಆದ್ದರಿಂದ ನಮ್ಮ ಮುಂದೆ ಇರುವಂಥ ಎಲ್ಲ ತಡೆಗಳನ್ನು, ಎಲ್ಲ ಸಮಸ್ಯೆಗಳನ್ನು ಆತನ ಕರದಲ್ಲಿ ಒಪ್ಪಿಸಿಕೊಟ್ಟು ನಾವು ಮೊರೆ ಇಡೋಣ, ಪ್ರಾರ್ಥಿಸೋಣ, ಯಾಚಿಸೋಣ. ದೇವರು ಹಲ್ಲೆಲೂಯಾ ತಕ್ಕ ಸಮಯದಲ್ಲಿ ಇಳಿದು ಬಂದು ನಮ್ಮನ್ನು ಬಿಡಿಸಿ ನಮ್ಮನ್ನು ಅನುಗ್ರಹಿಸಿ ಆಮೇಲೆ ಹಲ್ಲೆಲೂಯಾ ಸಂತೋಷವಾಗಿ ನಡೆಸಲು ಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮ ಕರ್ತನಾದ ತಂದೆ, ಈ ಬೆಳಗಿನ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಕರ್ತನೇ, ಇಸ್ರಾಯೇಲ್ ಜನರಿಗಾಗಿ ನೀನು ಇಳಿದು ಬಂದು ಯುದ್ಧ ಮಾಡಿ ಕರ್ತನೇ ಫರೋಹನು ಅವನ ಸೈನ್ಯಗಳನ್ನು ಆ ಸಮುದ್ರದಲ್ಲಿ ಮುಳುಗಿಸಿ ಬಿಟ್ಟಿಯಲ್ಲ ರಾಜ. ಅದೇ ಪ್ರಕಾರ ಕರ್ತಾವೇ, ಅನೇಕ ವಿಷಯಗಳಲ್ಲಿ ನಾವು ಮುಂದೆ ಹೋಗಲು ಸಾಧ್ಯವಾಗದೆ ಕರ್ತನೇ ಅಲ್ಲಿ ಉಪದ್ರವದಲ್ಲಿ, ತೊಂದರೆಯಲ್ಲಿ ಆಗಿದ್ದೇವೆ ಅಪ್ಪ. ನೀನು ಅದನ್ನೆಲ್ಲ ನೀನು ನೋಡುತ್ತಾ ಇರುವುದರಿಂದ ನಾವುಗಳು ಕರ್ತನೇ ನಿನ್ನ ಸಮೂಹದಲ್ಲಿ ಆ ಕಾರ್ಯಗಳನ್ನೆಲ್ಲ ಒಪ್ಪಿಸುತ್ತೇವೆ. ನಮಗಾಗಿ ಯುದ್ಧ ಮಾಡುವ ದೇವರು ನೀನೆಂಬುದಾಗಿ ನಂಬಿ ಕರ್ತನೇ ಈ ವಿಷಯಗಳನ್ನೆಲ್ಲ ನಿನ್ನ ಸಮೂಹದಲ್ಲಿ ಒಪ್ಪಿಸುತ್ತೇವಪ್ಪ, ನಿನ್ನ ಪಾದದಲ್ಲಿ ಒಪ್ಪಿಸುತ್ತೇವೆ ಕರ್ತನೇ. ಸ್ತೋತ್ರ. ನೀ ನಮಗಾಗಿ ಬಂದು ಯುದ್ಧ ಮಾಡಿ ಕರ್ತನೇ ಶತ್ರುವನ್ನು ಜಯಿಸಲು ನಮಗೆ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಮುಂದಿರುವ ಎಲ್ಲ ದಿವಸಗಳಲ್ಲೂ ಕರ್ತಾವೆ ನೀ ನಮಗಾಗಿ ಯುದ್ಧ ಮಾಡಿ ನಮ್ಮನ್ನು ಜಯೋತ್ಸವವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ, ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಸಂತೋಷವಾಗಿ ಅದರಲ್ಲಿ ಕರ್ತನೇ ನಾವು ಯಾತ್ರೆ ಮಾಡಲು ನೀನು ಕೃಪೆ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ.